ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ? ನಿಮ್ಗಾಲೇ ಅಡುಗೆ ಮಾಡಿ, ಮಾಡಿ, ಮಾಡಿ ರೋಸ್‌ಗೆದ್ದೋಗಿರುತ್ತೆ ಅಂತ ನನಗೆ ಗೊತ್ತು. ಎಲ್ಲ ಅದಕ್ಕೊಂಚು, ಇದಕ್ಕೊಂಚು ಎದ್ದಾಗ ತಿಂಡಿ ಏನು ಮಾಡೋದು, ಮಧ್ಯಾಹ್ನ ಊಟಕ್ಕೆ ಏನು ಮಾಡೋದು, ರಾತ್ರಿ ಊಟಕ್ಕೆ ಏನು ಮಾಡೋದು ಅಂತೇಳಿ ಭಾಳ ಜನಕ್ಕಂತೂ ತಲೆ ಚಿಟ್ಟಿಡ್ದು ಹುಚ್ಚಿಡ್ತತ್ತೆ. ಅದನ್ನು ಬಸ್ ಹತ್ಕೊಂಡು ಸುಮ್ನೆ ಹೋಗ್ಬಿಡೋಣ ದೇಶಾಂತರ ಅನ್ನಂಗೆ ಆಗಿರುತ್ತೆ. ಅಯ್ಯೋ! ಮತ್ತೆ ಅಡುಗೆ ಕೆಲಸ ಅಂದ್ರೆ ಅಷ್ಟು ಸುಲಭ ಅಂತ ಅಂದ್ಕೊಂಡಿದ್ದೀರಾ? ನಿಜವಾಗ್ಲೂ ಆಫೀಸ್‌ಗೆ ಹೋಗಿ ಕೆಲಸ ಮಾಡ್ಕೊಂಡು ಬರ್ಬೋದು. ಆದರೆ ಮನೇಲಿ 330 ಕಾಲ ಬೇಯಿಸಿ ಬಡಿಬೇಕು ಅಂತಂದರೆ ಗುಂಡಿಗೆ ಭಾಳ ಗಟ್ಟಿ ಇರಬೇಕು. ಆ ವಿಚಾರದಲ್ಲಿ ಮಾತ್ರ ಹೆಣ್ಮಕ್ಳು ಭಾಳ ಗ್ರೇಟು. ನಿಮ್ಗೆ ಯಾರೆಲ್ಲ 3 ಹೊತ್ತು ಬೇಯಿಸಿ ಹಾಕ್ತಾರೆ ಅವ್ರಿಗೆಲ್ಲ ಭಾಳ ಅಂತಂದರೆ ಭಾಳ ನೀವು ಧನ್ಯವಾದಗಳನ್ನು ಹೇಳಲೇಬೇಕು. ಯಾಕಂತಂದ್ರೆ ಭಾರಿ ಕಷ್ಟವಾದ ಕೆಲಸ. ತೀರಾ ಯಾವಾಗಲೂ ಅಡುಗೆ ಮಾಡೋ ಅಂಥವ್ರಿಗೆ, ಯಾವಾಗಲೂ ಅಡುಗೆ ಮನೆಗೆ ಕಾಪುರ ಹೂಡೋ ಅಂಥವ್ರಿಗೆ ಇವತ್ತು ಭಾಳ ಈಸಿಯಾಗಿರೋದೊಂದು ದೋಸೆ ರೆಸಿಪಿ ಮತ್ತು ಪಲ್ಯದ ರೆಸಿಪಿ ತೋರ್ಸೋಣ ಅಂತ ಬಂದಿದ್ದೀನಿ. ಇನ್‌ಸ್ಟಂಟ್ ದೋಸೆ ಅಂತೀವಲ್ಲ ಅವು ಇವು. ಭಾಳ ಅಂದರೆ ಭಾಳ ಚೆನ್ನಾಗಿರ್ತವೆ. ಹಂಗೆ ಬರೇ ದೋಸೆ ತಿನ್ನಬೇಕು ಅನ್ನಂಗಿರ್ತವೆ. ಬರೇ ಪಲ್ಯನೇ ತಿನ್ನೋಣ ಅನ್ನಂಗಿರುತ್ತೆ. ಅಷ್ಟು ರುಚಿಯಾದ ದೋಸೆ, ಅಷ್ಟು ರುಚಿಯಾದ ಪಲ್ಯನ ನಾನಿವತ್ತು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ನೀವು ಬೇಕಾದ್ರೆ ಇದನ್ನ ಗರಿ ಗರಿಯಾಗಿ ಮಾಡ್ಕೊಬೋದು. ಇಲ್ಲ ಹಿಂಗೆ ಮೆತ್ತಗೆ ಸೆಟ್ ದೋಸೆ ಹೆಂಗೋ ಮಾಡ್ಕೊಬೋದು. ಯಾವ ಥರ ಬೇಕಾದ್ರೂ ಮಾಡ್ಕೊಬೋದು. ಬರ್ರಿ ಇವತ್ತು ಇದನ್ನ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ನಾನಿಲ್ಲಿ ಮೊದಲಿಗೆ ಏನು ಮಾಡ್ತೀನಪ್ಪ ಅಂತಂದರೆ, ಒಂದು 300 ಗ್ರಾಮಷ್ಟು ಆಲೂಗೆಡ್ಡೆ ತಗೊಬಂದಿದ್ದೆ. ಅವನ್ನ ಕುಕ್ಕರಿಗೆ ಹಾಕಿ ಸಣ್ಣೂರಿಗೆ ಒಂಚೂರು ಜೋರೂರಿ ಇಟ್ಟು ಒಂಚೂರು ಉಪ್ಪು ಉದ್ರಿಸಿ ಅದಕ್ಕೆ ಒಂದು 2 ಕೂಗಿಸ್ಕೊಂಡು ಒಂದು ಗಿಳಕ್ಕೆ ತೆಗ್ದಿದ್ದೀನಿ. ಆ ನೀರ ಮತ್ತೇನು ತಣ್ಣೀರಿಗೆ ಹಾಕ್ರಿ, ಅದಕ್ಕೆ ಹಾಕ್ರಿ, ಇದಕ್ಕೆ ಹಾಕ್ರಿ ಸುಮ್ಮನೆ ಅವೆಲ್ಲ ಏನು ಅವನ್ನೇ ಒಂದು ಯುಗಾದಿ ಮಾಡ್ಕೊಂಡು ಸುಲಿಯೋದು. ಒಂದು ತಟ್ಟೆಗೋ ಗಿಳ್ಳಕ್ಕೋ ಆರ್ದಗಿರಿ. ಆಮೇಲಿಂದ ಒಂಚೂರು ತಣ್ಣಗಾಗ್ತಿದ್ದಂಗೆಲ್ಲ ಸಿಪ್ಪೆ ಸಲೀಸಾಗಿ ಹಂಗೆ ಹಂಗೆ ಸಲೀಸಾಗಿ ಸಿಪ್ಪೆ ಬಿಡ್ತವೆ. ಆಮೇಲಿಂದ ಒಂಚೂರು ಹಿಂಗೆ ಇಚಿಕ್ರಿ ಅವನ್ನ. ನಿಮ್ಗೆ ತೀರಾ ನುಣ್ಣಗೆ ಬೇಕೋ ಇಲ್ಲ ಒಂದು ಆಲೂಗಡ್ಡೆ ಹಂಗೆ ಬಾಯಿಗೆ ಸಿಗಬೇಕೋ ಅದು ನಿಮ್ಮ ಇಚ್ಛೆ ಅದು. ಗೊತ್ತಾಯ್ತಾ? ಹಿಂಗೆಲ್ಲ ಹಿಂಗೆ ಇದು ಮಾಡ್ಕೊಳ್ರಿ ಹಿಂಗೆ ಒಂಚೂರು ಮಸರಿ ಹಿಂಗೆ ಕೈಯಾಗೇನೆ ಗೊತ್ತಾಯ್ತಾ? ಆಮೇಲಿಂದ ಏನು ಮಾಡ್ತಾರಪ್ಪ ಅಂತಂದರೆ ಇದಕ್ಕೆ ಪಲ್ಯಕ್ಕೆ ಒಗ್ಗರಣೆ ಹಾಕೋಣ ಬರ್ರಿ. ಅದೇ ಕುಕ್ಕರ್ ತಗೋತಿದ್ದೀನಿ ಮತ್ತು ಇನ್ನೊಂದೇನು ಪಾತ್ರೆ ಇಡೋದು ಅಂತೇಳಿ ಅದಕ್ಕೆ ಒಂದು ತೊಟ್ಟು ಎಣ್ಣೆ ಹಾಕ್ರಿ. ಆಮೇಲಿಂದ ಒಂದು 4 ಕಾಳು ಸಾಸಿವೆ ಒಗಿರಿ, ಒಂದು 4 ಕಾಳು ಜೀರಿಗೆ ಒಗಿರಿ ಆಯಿತಾ? ಆಮೇಲಿಂದ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಒಂದು ಹಸಿಮೆಣ್ಸಿಕಾಯಿನೂ ಹಾಕಿಬಿಡ್ರಿ. ಹಾಕಿ ಒಂಚೂರು ಹಿಂಗೆ ಒಂದು 10 ಸೆಕೆಂಡ್ ಹಿಂಗೆ ಗೂರಾಡ್ರಿ. ಆಮೇಲಿಂದ ಇನ್ನು ನಿಮಗೆ ಗೊತ್ತೇ ಐತೆ. ನಾನಿಲ್ಲಿ ಏನು ಮಾಡ್ದೆನಪ್ಪ ಅಂತಂದರೆ ಒಂದು ಚೂರು ಶುಂಠಿನ ಸಣ್ಣಕ್ಕೆ ಹೆಚ್ಚಿದ್ದೀನಿ ಹಿಂಗೆ. ಸಣ್ಣ ತುಂಡು ನೋಡಿದ್ರಾ? ಹಂಗೆ ಹೆಚ್ಚಿಬಿಟ್ಟು ಅದಕ್ಕೆ ಹಾಕ್ರಿ. ಆಮೇಲಿಂದ ಬೆಳ್ಳುಳ್ಳಿನೂ ಅಷ್ಟೇ ಒಂದು 5-6 ಬೆಳ್ಳುಳ್ಳಿ ಹೆಸಳನ್ನ ಸಣ್ಣಕ್ಕೆ ಹೆಚ್ಚಾದರೂ ಹಾಕಿ ಇಲ್ಲ ಜಜ್ಜಾದರೂ ಹಾಕ್ರಿ. ಆಮೇಲೆ ಹಿಂದೆ ಗುಟಲೆ ಕರ್ಬೇವಿನ ಸೊಪ್ಪನ್ನು ಹಾಕಿ ಒಂದು 30 ಸೆಕೆಂಡು ಹಿಂಗೇನೆ ಒಂಚೂರು ಹಿಂಗೆ ಗೂರಾಡ್ತಿರಿ. ಆಮೇಲಿಂದ ಒಂದು ದೊಡ್ಡದೊಂದು ಈರುಳ್ಳಿನ ಉದ್ದುದಕ್ಕೆ ಹೆಚ್ಚಿ ಅದಕ್ಕೆ ಹಾಕ್ರಿ. ಈರುಳ್ಳಿ ಹಾಕಿದ್ಮೇಲೆ ಒಂಚೂರು ಉರಿನ ಸಣ್ಣ ಉರಿಗಿನ ಒಂಚೂರು ಜೋರುರಿ ಇಟ್ಟು ಒಂದು 2 ನಿಮಿಷ ಹಿಂಗೆ ಚೆನ್ನಾಗಿ ಗೂರಾಡ್ರಿ. ಈರುಳ್ಳಿ ಏನು ಚೆನ್ನಾಗಿ ಬೇಯಬೇಕು ಅಂತಿಲ್ಲ. ಒಂಚೂರು ಹಸಿ ಹಸಿ ಇದ್ರೇ ಚೆಂದ ಈ ಪಲ್ಯಕ್ಕೆ. ಆಮೇಲೆ ಒಂದು ಚೂರು ಹಿಂಗೆ ಹಾಕ್ರಿ. ಹಿಂಗೆ ಹಾಕಿದ್ಮೇಲೆನೂ ಅಷ್ಟೇ ಒಂದು ಸ್ವಲ್ಪ ಹಿಂಗೆ ಗೂರಾಡಿ ಆಮೇಲಿಂದ ಇದಕ್ಕೆ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ರಿ. ಉಪ್ಪು ಹಾಕಿದ್ಮೇಲೆ ಅದ್ರ ಹಿಂದೆ ಗುಟಲೆನೆ ನೀವಿವಾಗ ಅರಿಶಿಣ ಪುಡಿ ಹಾಕ್ರಿ. ಆಮೇಲಿಂದ ಒಂದು ಸಣ್ಣ ಚಮಚ ಕೊತ್ತಂಬರಿ ಕಾಳು ಪುಡಿ ಅಥವಾ ಧನಿಯಾ ಪುಡಿ. ಆಮೇಲಿಂದ ಒಂದು 1/4 ಚಮಚ ಇಲ್ಲ ಒಂದು ಅರ್ಧ ಚಮಚ ಜೀರಿಗೆ ಪುಡಿ. ಆಮೇಲೆ ಒಂದು 1/4 ಚಮಚ ಗರಂ ಮಸಾಲ. ಇಷ್ಟನ್ನು ಹಾಕಿದ್ಮೇಲೆ ಚೆನ್ನಾಗಿ ಗೂರಾಡ್ರಿ. ಆಮೇಲೆ ಒಂದು ತೊಟ್ಟು ನೀರು ಹಾಕ್ಬೇಕು ಇದಕ್ಕೆ. ನೀರು ಯಾಕೆ ಹಾಕ್ಬೇಕಪ್ಪ ಅಂತಂದರೆ, ಅದು ಮಸಾಲೆ ಪುಡಿಗಳೆಲ್ಲ ತಳಕ್ಕೆ ಹತ್ತಿ ಒಂಥರ ಅದು ರುಚಿಸಲ್ಲ ಚೆನ್ನಾಗಿ. ಹಂಗಾಗಿ ಒಂದು ತೊಟ್ಟು ನೀರು ಹಾಕಿದರೆ, ಆ ನೀರಲ್ಲಿ ಚೆನ್ನಾಗಿ ಬೇಯುತ್ತಲ್ಲ ಅದು. ಆಮೇಲೆ ಆಲೂಗೆಡ್ಡೆ ಪಲ್ಯಕ್ಕೆ ಎಲ್ಲ ಹತ್ರನೂ ಹತ್ತುತ್ತೆ. ಆಮೇಲೆ ರುಚಿ ಚೆನ್ನಾಗಿ ಬರುತ್ತೆ ಅಂತೇಳಿ ಒಂದು ತೊಟ್ಟು ನೀರು ಹಾಕಿ ಒಂದು ನಿಮಿಷ ಹಿಂಗೆ ಕುದಿಸ್ರಿ. ಆಮೇಲಿಂದ ಇಲ್ಲಿ ಏನು ಆಲೂಗಡ್ಡೆ ಎಲ್ಲ ನಾವು ಇದು ಮಾಡಿ ಇಟ್ಕೊಂಡಿದ್ವಲ್ಲ, ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಗೂರಾಡ್ರಿ. ಅದೇನು ಮಸಾಲೆ ಇತ್ತಲ್ಲ ಅದೆಲ್ಲನೂ ಚೆನ್ನಾಗಿ ಹತ್ಬೇಕು ಈ ಪಲ್ಯಕ್ಕೆ. ಆವಾಗಲೇ ಪಲ್ಯ ರುಚಿಸೋದು. ಗೊತ್ತಾಯ್ತಾ? ತೀರಾ ಒಂದು ಆಲೂಗೆಡ್ಡೆ ಒಂದು ದೊಡ್ಡ ದೊಡ್ಡ ಹಂಗೆ ಇದ್ದಾವೆ ಅನ್ನೋದಾದರೆ ಇಲ್ಲಿ ಒಂಚೂರು ಬಿಗೆ ಮೇಲೆ ಹಿಂಗೆ ಇದು ಮಸದ್ರಿ ಅಂತಂದರೆ ಅವನು ನುಣ್ಣಗಾಗ್ತವೆ. ಆ ಪಲ್ಯದ್ದು ಯಾವ ಥರ ಬೇಕು, ಈ ಪಲ್ಯ ಯಾವೊಂದು ಹದಕ್ಕಿರ್ಬೇಕು ಅದೆಲ್ಲ ನಿಮಗೆ ಬಿಟ್ಟಿದ್ದು, ನಿಮ್ಮ ಇಚ್ಛೆ ಅದು. ನೋಡಿರಿ ಈ ಥರ ಮಾಡ್ಕೊಂಡು ಹದಗೊಳಿಸ್ಕೊಳ್ರಿ. ಗೊತ್ತಾಯ್ತಾ? ಆಮೇಲೆ ಒಂಚೂರು ಕೊತ್ತಂಬರಿ ಸೊಪ್ಪು ಉದುರಿಸ್ರಿ ಕೊನೆಗೆ. ಹುಳಿಗೆ ಒಂದು 2 ಹನಿ ನಿಂಬೆ ಹುಳಿನ ಹಿಂಡ್ರಿ. ಜಾಸ್ತಿ ಹುಳಿ ಬೇಡ. ಇದಕ್ಕೆ ನೀವು ಹುಳಿನ ಹಿಂಡದಿದ್ರೂ ನಡೆಯುತ್ತೆ. ಆಯಿತಾ? ಆದರೆ ಒಂಚೂರು ಹುಳಿ ಬಿಡೋಕ್ಕಾಗಲ್ಲ ಅಂದರು ಒಂದು 2 ಹನಿ ನಿಂಬೆ ಹುಳಿ ಹಿಂಡಿ ಸ್ಟವ್ ಆಫ್ ಮಾಡಿ ಒಂದು ಇನ್ನೊಂದು ಸತಿ ಹಿಂಗೆ ಗೂರಾಡಿ ಬಿಟ್ರಿ ಅಂತಂದರೆ ಆ ಪಲ್ಯ ಆಗೇ ಹೋಯ್ತು. ಎಂಥ ಚೆನ್ನಾಗಿರುತ್ತೆ ಅಂತೀರ ಪಲ್ಯ. ಆ ಕಡೆ ಕೊತ್ತಟ್ಟಿಗೆ ಇಡ್ರಿ. ಇವಾಗ ದೋಸೆ ಹಿಟ್ಟು ಹೆಂಗೆ ಮಾಡ್ಕೊಳೋದು ಅಂತೇಳಿ ತೋರಿಸ್ತೀನಿ ಬನ್ನಿ. ಇವಾಗ ದೋಸೆ ಹಿಟ್ಟು ಮಾಡ್ಕೊಳೋದಕ್ಕೆ ಒಂದು ಮಿಕ್ಸಿ ಜಾರ್ ತಗೊಳ್ರಿ. ಅದಕ್ಕೆ 1 ಕಪ್ಪು ಅಕ್ಕಿ ಹಿಟ್ಟು, 1 ಕಪ್ಪು ಅಕ್ಕಿ ಹಿಟ್ಟು, ಅರ್ಧ ಕಪ್ಪು ಬಾಂಬೆ ರವೆ ಅಂದರೆ ಸಣ್ಣ ರವೆ ಅಂತೀವಲ್ಲ ಅದೇ ಕಪ್ಪಲ್ಲಿ ಅರ್ಧ ಕಪ್ಪು ಬಾಂಬೆ ರವೆ. ಆಮೇಲಿಂದ 1/4 ಕಪ್ಪು ಕಡಲೆ ಹಿಟ್ಟು, ಈ ಬೋಂಡಾ ಬಜ್ಜಿ ಎಲ್ಲ ಮಾಡೋಕ್ಕೆ ಬಳಸ್ತೀವಲ್ಲ ಆ ಒಂದು ಕಡಲೆ ಹಿಟ್ಟು.
ಆಮೇಲೆ ಅರ್ಧ ಕಪ್ಪು ಮೊಸರು. ಇಷ್ಟು ಇದೇ ಅಳತೆಯಲ್ಲಿ ನೀವು ಮಾಡಬೇಕು. ಆಮೇಲೆ ಒಂದು 3/4 ಕಪ್ಪು ನೀರು ಹಿಡಿಯುತ್ತೆ ಇದು ರುಬ್ಬೋದಕ್ಕೆ. 3/4 ಕಪ್ಪು ಇಲ್ಲ 1 ಕಪ್ ನೀರು ಹಿಡಿಯುತ್ತೆ. ತೊಟ್ಟು ಹಾಕ್ಕೊಂಡು ನೀವು ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು. ರುಬ್ಬೋದಕ್ಕೂ ಮುಂಚೆರೆ ನೀವು ಒಂದ್ಸತಿ ಹಿಂಗೆ ಒಂದು ಚಮಚ ತಗೊಂಡು ಕಲಸ್ರಿ. ಯಾಕಂತಂದ್ರೆ ಮೇಲೆ ನೀರಿರುತ್ತೆ, ಕೆಳಗೆ ಹಿಟ್ಟಿರುತ್ತೆ. ಅದು ಮತ್ತೆ ಸರಿಯಾಗಿ ರುಬ್ಬಲ್ಲ. ಹಂಗಾಗಿ ಬರೀ ಬ್ಲೇಡ್ ಅಷ್ಟೇ ತಿರುಗುತ್ತೆ. ಬುಗದಿರುಗುತ್ತೆ ಸುಮ್ಮನೆ ಗುಯ್ ಅನ್ನಂಗೆ. ಹಂಗಾಗಿ ಹಿಂಗೆಲ್ಲ ಕಲಸಿ ಆಮೇಲೆ ಮಿಕ್ಸಿನಲ್ಲಿ ಚೆನ್ನಾಗಿ ನುಣ್ಣಗೆ ರುಬ್ಬಬೇಕು. ಗೊತ್ತಾಯ್ತಾ? ಆಮೇಲೆ ಇಲ್ಲಿ ನೋಡಿರಿ, ಏನಪ್ಪ ಅಂತಂದರೆ ನೀವೆಷ್ಟು ಚೆನ್ನಾಗಿ ನುಣ್ಣಗೆ ರುಬ್ತೀರೋ ಅಷ್ಟು ಚೆನ್ನಾಗಿ ದೋಸೆ ಬರ್ತವೆ. ಆಮೇಲಿಂದ ಇಲ್ಲಿ ನಾನು ಒಂದು ಮೊಸರಿನಲ್ಲಿರೋ ನೀರಿನಂಶನ ಬಿಟ್ವಿ ಅಂತಂದರೆ ಒಂದು ಮುಕ್ಕಾಲು ಕಪ್ಪಿಂದ 2 ಕಪ್ ನೀರು ಬೇಕಾಗುತ್ತೆ ಪೂರ್ತಿ. ದಾಸವಯ್ಯ ಹದಕ್ಕೆ ಬರಬೇಕು ಅಂದರೆ 1/4ಲಿಂದ 2 ಕಪ್ ನೀರು ಹಂಗೆ ಬರೋಬ್ಬರಿ ಆಗುತ್ತೆ. ಗೊತ್ತಾಯ್ತಾ? ಆ ಒಂದು ಅಳತೆ ಸುಮ್ಮನೆ ಒಂದು ತಲೆಯಲ್ಲೊಂದು ಇರಲಿ ನಿಮಗೆ. ದ್ಯಾಸ ಇಟ್ಕೊಳ್ರಿ, ಮರಿಬೇಡ್ರಿ. ಗೊತ್ತಾಯ್ತಾ? ಹೀಗೆ ಚೆನ್ನಾಗಿ ನುಣ್ಣಗೆ ರುಬ್ಕೊಂಡಾದ್ಮೇಲೆ ಒಂದು ಸ್ಟೀಲಿನ ಚರಕ್ಲಿಗೆ ಬಗ್ಗಿಸ್ರಿ ಹಿಂಗೇನೆ. ಆಮೇಲಿಂದ ಅದನ್ನ ಜಾರ್ ತೊಳೆದ್ಬಿಟ್ಟು ಅದಕ್ಕೆ ನೀರು ಹಾಕ್ರಿ. ಗೊತ್ತಾಯ್ತಾ ಹಿಂಗೆ? ಆಮೇಲೆ ಇದನ್ನೇನು ಭಾಳ ಹೊತ್ತು ತನಕ ಇಡಬೇಕಪ್ಪ, ಅರ್ಧ ಗಂಟೆ ಹಂಗೇನಿಲ್ಲ. ನೀವು ಹಂಚು ಪಂಚು ಅವೆಲ್ಲ ಜೋಡಿಸ್ಕೊಳ್ಳೋ ಅಷ್ಟೊತ್ತಿಗೆ ಅಲ್ಲಿಗೆ ಒಂದು 1/4 ಗಂಟೆ ಆಗೇ ಆಗುತ್ತೆ. ಸಾಕು. ಆ ಒಂದು ಇದಕ್ಕೇನೆ ಇದು ಅಲ್ಲೇ ಒಂಚೂರು ಚೆನ್ನಾಗಿ ನೀರೆಲ್ಲ ಕುಡ್ಕೊಂಡು ಒಳ್ಳೆ ಹದ್ಕೊಂಡಿರುತ್ತಾ, ನೀವು ದೋಸೆನ ಶಿಸ್ತಾಗಿ ಚೆನ್ನಾಗಿ ದೋಸೆಗಳು ಹಾಕ್ಕೋಬೋದು. ಏನೂ ತೊಂದರೆ ಇಲ್ಲ. ನೋಡಿರಿ, ಇವಾಗ ದೋಸೆ ಒಯ್ಯೋಕ್ಕೂ ಮುಂಚೆನೇ ಅದಕ್ಕೆ ಏನೇನು ಹಾಕ್ಬೇಕು ಅಂತೇಳಿ ಹೇಳ್ತೀನಿ. ಇದಕ್ಕಿವಾಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಬೇಕು. ಆಯಿತಾ? ಆಮೇಲಿಂದ ಅಡುಗೆ ಸೋಡಾ, ಒಂಚೂರು ಅಡುಗೆ ಸೋಡಾ ಹಾಕ್ರಿ. ನಿಮ್ಗೆ ಬೇಡ ಅಂತಂದರೆ ಬಿಡ್ಬೋದು. ಒಂಚೂರು ಹಾಕೋದ್ರಿಂದ ದೋಸೆಗಳು ಚೆನ್ನಾಗಿ ಬರ್ತವೆ. ಗೊತ್ತಾಯ್ತಾ? ಆಮೇಲೆ ದೋಸೆ ಸೋಡಾ ಹಾಕಿದ್ಮೇಲೆ ಅದ್ರ ಮೇಲೆ ಒಂದು ಚಮಚ ನೀರು ಹಾಕಿ ಚೆನ್ನಾಗಿ ಗೂರಾಡ್ರಿ. ಅದು ಸ್ವಲ್ಪ ಸೋಡಾ ನೀರಿನಲ್ಲಿ ಕರಗಿದ್ಮೇಲೆ ಎಲ್ಲ ತಗೋ ಚೆನ್ನಾಗಿ ಹಿಡಿಯುತ್ತೆ ಅಂತೇಳಿ ಒಂಚೂರು ಚೆನ್ನಾಗಿ ಹಿಂಗೆ ಒಂಚೂರು ಹಿಂಗೆ ಇದು ಮಾಡ್ಬೇಕು. ಹಿಂಗೆ ನೀವು ಗೂರಾಡ್ತಿರ್ಬೇಕು. ಅವಾಗ ದೋಸೆ ಹಿಟ್ಟು ಒಂಚೂರು ಚೆನ್ನಾಗಿ ಹಗುರಾಗುತ್ತೆ. ದೋಸೆಗಳು ಚೆನ್ನಾಗಿ ಬರ್ತವೆ. ಆಮೇಲಿಂದ ದೋಸೆ ಒಯ್ಯೋದಕ್ಕೂ ಮುಂಚೆನೇ ನೀವು ನಾನ್ ಸ್ಟಿಕ್ ಹಂಚು ತಗೊಂಡಿರಿ. ಒಂದು ಒಣ ಬಟ್ಟೆಯಲ್ಲಿ ಒರೆಸಿ ಒಂದು 2 ಎಣ್ಣೆ ಎಣ್ಣೆ ಹಾಕಿ, ಆಯಿತಾ? ಸ್ಟವ್ ಹಚ್ಚಿದ್ದೀನಿ ಇವಾಗ. ಆಮೇಲೆ ಒಂದು ಈರುಳ್ಳಿ ತಗೊಂಡು ಹಿಂಗೆ ಉಜ್ಜಬೇಕು. ನಾವು ಮತ್ತೆ ಸೀಮೆ ಮಗಳದೆಲ್ಲ ಸುಟ್ಟಿರ್ತೀವಿ. ಆಮೇಲೆ ಅವು ದೋಸೆ ಎದ್ದ ಅಂದರೆ ಎದ್ದೇಳಲ್ಲ. ತಿರ್ಗಾ ನೀವು ದೋಸೆಗೆ ಬಳಸೋ ಹಂಚೆ ಆಗಿದ್ರೆ ಇದೆಲ್ಲ ಏನು ಮಾಡೋದು ಬೇಕಾಗಿಲ್ಲ. ಹಂಗಾಗಿ ಚಪಾತಿ ಅವು ಇವೆಲ್ಲ ಸುಟ್ಟಿರ್ತೀವಿ ಅನ್ನೋದಾದರೆ ಒಂಚೂರು ಹಿಂಗೆ ಈರುಳ್ಳಿ ತಿಕ್ಕಬೇಕು. ಆವಾಗಲೇ ದೋಸೆಗಳು ಚೆನ್ನಾಗಿ ಬರ್ತವೆ. ಇಲ್ಲ ಅಂತಂದ್ರೆ ಹಂಚಿಗೆ ರಾವ್ಕೊಂಡಿರ್ತವೆ. ಆಮೇಲೆ ನೀವು ಕಿತ್ತೋತು ಅಂತೇಳಿ ಸುಮ್ಮನೆ ಬೇಜಾರು ಮಾಡ್ಕೊಂಬಿಡ್ತೀರ. ಹಂಚೆಲ್ಲ ಚೆನ್ನಾಗಿ ಕಾದಿರಬೇಕು. ಕಾದಿದ್ದಾದಮೇಲೆ ಸಣ್ಣ ಉರಿ ಇಟ್ಕೊಂಡು ಈ ಥರ ನಿಮಗೆ ಸೆಟ್ ದೋಸೆ ಥರ ದೋಸೆಗಳು ಬೇಕು ಅಂತಂದರೆ ಅದನ್ನ ನೀವು ಅಳ್ಳಕ್ಕೆ ಹೋಗ್ಬೇಡ್ರಿ. ಹಂಗೆ ಮಾಮೂಲಿ ಹಿಟ್ಟನ್ನು ಹಂಚಿನ ಮೇಲೆ ಹಾಕಿ ಅದು ತೆಳ್ಳಗಿರುತ್ತಲ್ಲ, ಅದು ತನ್ನಿಚ್ಚೆ ತಾನೇ ಅಳ್ಕೊಂಬುತ್ತೆ. ಆಮೇಲಿಂದ ಮೊನ್ನೆ ಒಂದು ಚಟ್ನಿ ಪುಡಿ ಮಾಡಿದ್ದೆ ಹುಳ್ಳಿಕಾಳ್ದು, ಅದನ್ನ ಉದುರಿಸ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ಒಂಥರ. ಗೊತ್ತಾಯ್ತಾ? ಅದ್ರದ್ದು ರೆಸಿಪಿ ಬೇಕಂತಂದಿದ್ರೆ ಈ ಒಂದು ವಿಡಿಯೋ ಕೆಳಗೆ ಹಾಕಿರ್ತೀನಿ ನೋಡಿರಿ. ನೋಡಿರಿ ಎಂಥ ಚೆನ್ನಾಗಿ ಬಂದೈತೆ ಕೆಳಗಡೆ ಕೆಂಪಗೆ. ಅದು ಇನ್ನೊಂದು ಹೇಳೋದು ಮರ್ತುಬಿಟ್ಟೆ ನಾನು. ಹಂಗೆ ಅದಕ್ಕೆ ಒಂದು ಚಮಚ ಸಕ್ಕರೆ ಸಕ್ಕರೆ ಹಾಕ್ಕೋಬೇಕು ಹಿಟ್ಟಿಗೆ, ದೋಸೆ ಹಿಟ್ಟಿಗೆ. ಅದು ವಿಡಿಯೋ ಅದೇ ಎಗರ್ಕೊಂಡು ಹೋಗೈತೆ. ನಾನು ಆನ್ ಮಾಡಿರಲಿಲ್ಲ ಅನಿಸುತ್ತೆ. ತೀರಾ ನಮಗೆ ಸೆಟ್ ದೋಸೆ ಬೇಡ ಅನ್ನೋರು ಹಿಂಗೆ ಅಗಲವಾಗಿ ತೆಳ್ಳನ ದೋಸೆ ಮಾಡ್ಕೊಳ್ರಿ. ಗರಿ ಗರಿಯಾಗೂ ಮಾಡ್ಕೊಬೋದು. ಅಷ್ಟೇ. ನಿಮ್ಗಿನ್ನೇನು ದೋಸೆ ಬೇಯಿಸೋದೇನು ಹೇಳ್ಕೊಡೋದು ಬೇಕಾಗಿಲ್ಲ. ನಿಮ್ಗೆ ಗೊತ್ತಿರುತ್ತೆ. ಹಿಟ್ಟನ್ನ ಹಂಚಿನ ಮ್ಯಾಗ ಹಾಕ್ಬೇಕಾದ್ರೆ ಸಣ್ಣ ಉರಿ ಇಟ್ಕೊಳ್ರಿ. ತೀರಾ ಆಮೇಲೆ ಹೆಚ್ಚು ಕಡಿಮೆ ಮಾಡ್ಕೊಂಡು ಚೆನ್ನಾಗಿ ಬೇಯಿಸ್ರಿ. ಅಷ್ಟೇನೆ. ತೀರಾ ನಿಮ್ಗೆ ಡೌಟ್ಸ್‌ಗಳಿದ್ವು ಅಂತಂದರೆ ಇನ್ನೊಂದು ವಿಡಿಯೋ ಇದೆ ದೋಸೆದು, ಅದ್ರಲ್ಲಿ ಹೋಗ್ಬೇಕಾದ್ರೆ ನೀವು ನೋಡ್ಬೋದು. ಅದರಲ್ಲಿ ಕೆಲವು ಟಿಪ್ಸ್‌ಗಳನ್ನೆಲ್ಲ ಕೊಟ್ಟಿದ್ದೀನಿ. ಅಷ್ಟೇನೆ. ಅದೇ ಒಂದು ಚಮಚ ಸಕ್ಕರೆ ಹಾಕೊಳ್ಳೋದು ಮರಿಬೇಡ್ರಿ. ಸಕ್ಕರೆ ಹಾಕೊಂಡ್ರೆ ರಂಗಾಗಿರ್ತವೆ ದೋಸೆಗಳು. ಆ ರಂಗಾಗಿರೋ ದೋಸೆ ತಿಂದರೆ ನಮಗೆ ಗುಂಗೇರಿ ಫುಲ್ ಖುಷಿಯಾಗ್ಬಿಡ್ತೀವಿ. ಹಂಗಾಗಿ ಗೊತ್ತಾಯ್ತಾ? ಅಷ್ಟೇ, ಇನ್ನೇನಿಲ್ಲ. ನೋಡಿರಿ, ತೆಳ್ಳಗೆ ಬೇಕಾದ್ರೆ ತೆಳ್ಳಗೂ ಹಾಕ್ಕೋಬೋದು. ಕ್ರಿಸ್ಪಿ ಬೇಕಂದರೆ ಕ್ರಿಸ್ಪಿನೂ ಮಾಡ್ಕೋಬಹುದು. ತುಂಬ ಚೆನ್ನಾಗಿರುತ್ತೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿತ್ತು ಅಂತಂದರೆ ಟ್ರೈ ಮಾಡಿ ಹೇಳಿ. ಟಾಟಾ, ಬಾಯ್ ಬಾಯ್.